ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಒಂದು ದಿನದ ಮುಂಚಿತವಾಗಿ ಈ ವರ್ಷ ಯಾವೆಲ್ಲ ಒಂದು ಕನಸುಗಳು ಇಚ್ಛೆಗಳು ಬಾಕಿ ಇದಾವಲ್ವಾ, ಅವೆಲ್ಲವೂ 2026ನೇ ಇಸ್ವಿಲಿ ಪೂರ್ಣಗೊಳ್ಳಲಿ ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಹಾಗೆ ಯಾವೆಲ್ಲ ಕಷ್ಟ ದುಃಖಗಳು ಇನ್ನೂ ಕೊಂಚ ನಿಮ್ಮನ್ನು ಕಾಡ್ತಾ ಇದಾವೋ ಅವೆಲ್ಲವೂ ಕೂಡ ಪರಿಪೂರ್ಣವಾಗಿ ಸುಧಾರಣೆಯಾಗಲಿ, ನಿವಾರಣೆಯಾಗಲಿ, ನಿಮ್ಮಿಂದ ದೂರವಾಗಲಿ ಅಂತೇಳಿ ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ ಸ್ನೇಹಿತರೆ. 24 ಗಂಟೆಗಳಲ್ಲಿ ನೀವು ಬಯಸಿದ ಇಚ್ಛೆ ಪೂರ್ಣಗೊಳ್ಳುತ್ತೆ ಈ ಮ್ಯಾನಿಫೆಸ್ಟೇಷನ್ನ ಅನುಸರಿಸಿದರೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರವನ್ನು ಕ್ಲಿಯರ್ ಮಾಡ್ತೀನಿ. ಮ್ಯಾನಿಫೆಸ್ಟೇಷನ್, ಅಫರ್ಮೇಷನ್, ವಿಜುವಲೇಷನ್ ಅಂತಾರಲ್ಲ, ಒಂದು ದೃಢವಾದ ಸಂಕಲ್ಪ, ಪ್ರಾರ್ಥನೆ, ಒಂದು ಯಾಚನೆ ಆಗಿರುತ್ತೆ. ಅಂದರೆ ಅದನ್ನು ಅನುಭವಕ್ಕೆ ತಗೊಳ್ಳೋದು, ಭಗವಂತ ನನಗೆ ನೀಡಿದ್ದಾನೆ ಅನ್ನೋ ರೀತಿಯಲ್ಲಿ. ಇದನ್ನೇ ನಾವೀಗ ಎಲ್ಲ ಹೇಳೋದು ಇಂಗ್ಲೀಷಲ್ಲಿ. ನಾವು ಆ ರೀತಿಯಾಗಿ ಹೇಳಿ ಮ್ಯಾನಿಫೆಸ್ಟೇಷನ್ ಮಾಡಿ, ಅಫರ್ಮೇಷನ್ ಮಾಡಿ, ಈ ರೀತಿಯಾಗಿ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರಲ್ಲ, ಅದರ ಅರ್ಥ ಇದೆ. ನಮ್ಮ ಹಿಂದೆ ನಮಗೆಲ್ಲ ಇದು ಗೊತ್ತು, ಆದರೆ ಈಗ ಅದು ಹೊಸ ರೀತಿ ನಮಗೆ ಎಲ್ಲೋ ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಮಾಡ್ತಾಯಿದೆ. ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನೀವೇನು ಗುರುವಿನಲ್ಲೇ ಆಗಿರ್ಬೋದು, ನೀವು ನಂಬಿದ ದೇವರಲ್ಲಾಗಿರ್ಬೋದು, ಒಂದು ದೃಢವಾದ ವಿಶ್ವಾಸವಿಟ್ಟು ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರೋ, ಸಂಕಲ್ಪವನ್ನು ಮಾಡ್ಕೊಂಡಿದ್ದೀರೋ, ವಿನಮ್ರ ಭಾವದಿಂದ ಯಾಚನೆ ಮಾಡ್ತಿದ್ದೀರೋ, ಅದು ಸರಿಯಾಗೇ ಇದೆ. ಕನ್ಫ್ಯೂಸ್ ಆಗಬೇಡಿ ಖಂಡಿತ. ಹಾಗಾದರೆ ಸ್ನೇಹಿತರೆ, ಈಗ ನೀವು 24 ಗಂಟೆ ಒಳಗೆ ನಿಮ್ಮ ಒಂದು ಇಚ್ಛೆಯನ್ನು ಯಾವ ರೀತಿ ಪೂರ್ಣಗೊಳಿಸ್ಕೊಳ್ಬೋದು. ಅದು ನಿಮಗೆ ಇಷ್ಟಪಟ್ಟ ವ್ಯಕ್ತಿಯ ವಿಚಾರದಲ್ಲಾಗಿರ್ಬೋದು, ಅಂದರೆ ನಿಮ್ಮ ಪ್ರೀತಿ ನಿಮಗೆ ಸಿಗೋ ರೀತಿಲಾಗಿರ್ಬೋದು, ಇಲ್ಲ ಹಣ ಬೇಕು ಅನ್ನೋ ರೀತಿಲಾಗಿರ್ಬೋದು, ಇಲ್ಲ ಮದುವೆ, ಇಲ್ಲ ಸಂತಾನ, ಇನ್ಯಾವುದೇ ರೀತಿ ಒಂದು ಆರೋಗ್ಯದ ವಿಚಾರದಲ್ಲೇ ಆಗಿರ್ಬೋದು. ಯಾವ ರೀತಿ 24 ಗಂಟೆಗಳಲ್ಲಿ ನೀವು ಆ ಒಂದು ವಿಚಾರದಲ್ಲಿ ನೀವು ಒಂದು ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಬೋದು. ಕೆಲವೊಂದು ಅದ್ಭುತವಾದ ಗಂಟೆಗಳು, ದಿನಗಳು ಅಂತ ಹೇಳಿ ಬಂದೇ ಬರ್ತವೆ, ಶುಭ ಗಳಿಗೆಗಳು ಅಂತೇಳಿ ಅಲ್ವಾ ಸ್ನೇಹಿತರೆ. ಅದನ್ನು ನಾವು ಹಿಂದಿನಿಂದಲೂ ನಂಬ್ತೀವಿ. ಈಗಲೂ ಕೂಡ ಆ ಗಳಿಗೆಗಳು, ಆ ವಿಶೇಷ ದಿನಗಳು ವರ್ಕ್ ಆಗ್ತವೆ. ಅಂತಹ ಎಷ್ಟೋ ಪೋರ್ಟಲ್ಗಳ ಬಗ್ಗೆ ನಾನು ಹಿಂದೆ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಅಂಥದ್ದೇ ಒಂದು ಅದ್ಭುತವಾದ ದಿವ್ಯವಾದ 111 ಪೋರ್ಟಲ್ ಓಪನ್ ಆಗ್ತಾ ಇದೆ 2026 1/1/2026ನೇ ಗುರುವಾರದ ದಿನ, ಅಂದರೆ ಹೊಸ ವರ್ಷದ ದಿನ. ಈ ದಿನ ಒಂದು ಅದ್ಭುತವಾದ ಬ್ರಹ್ಮಾಂಡದ ಬಾಗಿಲು ತೆರೆದುಕೊಳ್ತಾ ಇದೆ. ಬ್ರಹ್ಮಾಂಡ ಅಂದರೆ ಏನು? ನಾವು ನಂಬಿದ ಗುರು, ನಾವು ನಂಬಿದ ಭಗವಂತ, ದೈವಶಕ್ತಿ, ಇದೇ ಬ್ರಹ್ಮಾಂಡ. ಬ್ರಹ್ಮಾಂಡದ ಒಂದು ಕಣ ನಾವಾಗಿದ್ದೀವಿ ಅಂದರೆ ಭಗವಂತನ ಒಂದು ಅಂಶ ನಾವಾಗಿದ್ದೀವಿ ಅಂತ ಹೇಳಿ ಅರ್ಥ. ಹಾಗಾಗಿ ಕೆಲವು ವಿಚಾರಗಳಲ್ಲಿ ಗೊಂದಲ ಮೂಡಿಸ್ಕೊಳ್ಬೇಡಿ. ನಾವು ಏನೀಗ ನಂಬಿ ನಡೀತಾ ಇದ್ವಿ, ನಮ್ಮ ಪೂರ್ವಜರಾಗಿರ್ಬೋದು, ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ದೇವರ ವಿಚಾರದಲ್ಲಿ ಯಾವ ರೀತಿ ಒಂದು ಪ್ರಾರ್ಥನೆ ಮಾಡೋದು, ಸಂಕಲ್ಪ ಮಾಡೋದು, ಹರಕೆ ಕಟ್ಕೊಳ್ಳೋದು, ಇವೆಲ್ಲ ಹೇಳ್ಕೊಟ್ಟಿದ್ದಾರಲ್ಲ, ಇವೆಲ್ಲವೂ ಕೂಡ ಈಗಿನ ಅಫರ್ಮೇಷನ್, ವಿಜುವಲೇಷನ್ ಹಾಗೆ ಮ್ಯಾನಿಫೆಸ್ಟೇಷನ್ ಇದಕ್ಕೆ ಸಂಬಂಧಪಟ್ಟದ್ದೇ ಆಗಿರುತ್ತೆ. ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ. ಖಂಡಿತ ನೀವೇನು ಮಾಡ್ಕೊಳ್ತಾ ಇದ್ದೀರಲ್ಲ ಅದೇ ವಿಚಾರದಲ್ಲಿ ದೃಢವಾದ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೊಂಚ ಸಂದೇಹಕ್ಕೆ ಒಳಗಾದರೆ ನಿಮ್ಮ ಪ್ರಾರ್ಥನೆ ಬೇಗ ಫಲ ಕೊಡೋದಿಲ್ಲ. ಹಾಗಾದರೆ ಸ್ನೇಹಿತರೆ, ಏನು ಮಾಡಬೇಕು? ಈ ಒಂದು ಗುರುವಾರ, ಈ ದಿನ ಗುರುವಿನ ದಿನ ಆಗಿರೋದ್ರಿಂದ ಗುರು ಬಲದೊಂದಿಗೆ ಶುರುವಾಗ್ತಾ ಇದೆ. ಹಾಗೆ 1ರ ಸಂಖ್ಯೆ ಸೂರ್ಯನನ್ನು ಪ್ರತಿನಿಧಿಸ್ತಾ ಇದೆ. ಅಲ್ಲಿಗೆ ಗುರುವಾರದ ದಿನ ಗುರುವಿನ ಆಶೀರ್ವಾದ, ಮಾರ್ಗದರ್ಶನ, ರಕ್ಷಣೆ, ಬಲದೊಂದಿಗೆ ನಾವು ಹೊಸ ವರ್ಷದ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಈ ವರ್ಷ ಪೂರ್ತಿ ಗುರುವಿನ ಮಾರ್ಗದರ್ಶನ ಹಂತ ಹಂತವಾಗಿ ನಮಗೆ ಸಿಗೋದ್ರ ಜೊತೆಗೆ ಸ್ಫೂರ್ತಿ, ಮಾರ್ಗದರ್ಶನ, ಶಿಕ್ಷಣ ಸಿಗ್ತಾ ಇರೋದ್ರಿಂದ ನಾವೆಲ್ಲೂ ಕೂಡ ಎಡವೋದಿಲ್ಲ. ಹಾಗೆ ಒಂದು ನೆಮ್ಮದಿ ಆಗಿರ್ಬೋದು, ಸುಖ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಾಗೆ ಒಂದು ಸಂತಾನ, ವಿವಾಹ, ಯಾವ ಒಂದು ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಬೇಕು ಅಂಥೇಳಿ ನೀವು ಹಿಂದಿನ ವರ್ಷ ಒಂದು ಬೀಜವನ್ನು ಬಿತ್ತಿದಿರೋ, ಅದು ಪೂಜೆ, ವ್ರತ, ಒಂದು ಸಂಕಲ್ಪ, ಒಂದು ಸೇವೆಯ ಮೂಲಕ, ಮಾನವೀಯತೆ, ಮನುಷ್ಯತ್ವಗಳನ್ನು ನೀವು ತೋರಿಸಿಕೊಳ್ಳುವುದರ ಮೂಲಕ, ಅಂದರೆ ಬೇರೆಯವರಿಗೆ ಅದನ್ನು ತೋರುವುದರ ಮೂಲಕ ನೀವು ಒಂದು ಬದಲಾವಣೆಯನ್ನು ಕಂಡುಕೊಂಡಿದ್ರೋ, ಒಂದು ಒಳ್ಳೆಯ ಬೀಜವನ್ನು ಬಿತ್ತು ಬಂದಿದ್ರೋ, ಅದರ ಫಲವನ್ನು ನೀವು 2026ನೇ ಇಸ್ವಿಲಿ ಫಲದ ರೂಪದಲ್ಲಿ ಪಡ್ಕೊಳ್ತಾ ಇದ್ದೀರಾ. ಅದರ ಮೊದಲನೆಯ ದಿನದ ಬ್ಲೆಸ್ಸಿಂಗ್ಗೆ ನಿಮಗೆ ಗುರುವಾರದ ದಿನ ಸಿಗ್ತಾ ಇದೆ. 24 ಗಂಟೆ ಒಳಗೆ ನೀವು ಬೇಡಿದ ಇಚ್ಛೆ ಪೂರ್ಣಗೊಳ್ಳುತ್ತೆ. ನಂಬಿಕೆಯಿಂದ ಮಾಡ್ಕೊಳ್ಬೇಕು. ಯಾಕಂದರೆ ನಿಮ್ಮಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಅಪನಂಬಿಕೆ, ಅಂದರೆ ಯಾವ ರೀತಿ ಅಂದರೆ, ನಾನು ಬಡತನದಲ್ಲಿದ್ದೀನಿ, ನಾನು ತುಂಬ ಸಾಲ ಮಾಡ್ಕೊಂಡಿದ್ದೀನಿ, ನನಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಅವರು ಇವರು ನನಗೇನೇನೋ ಅಂತ ಇದ್ದಾರೆ, ಇಲ್ಲಾಂದರೆ ನಾನು ಅಂದ್ಕೊಂಡಿದ್ದೆಲ್ಲ ನಡೆಯೋದೇ ಇಲ್ಲ, ನನಗೆ ಯಾರೂ ಕೂಡ ಸಪೋರ್ಟ್ ಮಾಡೋರಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ದುರ್ಬಲತೆಗೆ ಜಾರಿಸ್ಕೊಂಡ್ರೆ ಖಂಡಿತ ಅಸ್ತು ಅನ್ನೋ
ದೇವತೆಗಳು ಅಸ್ತು ಅಸ್ತು ಅಂತಲೇ ಇರ್ತವೆ. ಯಾಕಂದರೆ ಅಸ್ತು ದೇವತೆಗಳ ಕೆಲಸವೇ ಅದು. ಅಂದರೆ ಅದು ಒಂದು ಕೂಡ ಎನರ್ಜಿ ಆಗಿರುತ್ತೆ. ಹಾಗಾಗಿ ನೀವು ಯಾವಾಗಲೂ ಈ ಎನರ್ಜಿಗೆ ಕನೆಕ್ಟ್ ಆಗಿರಬಾರ್ದು, ನೆಗೆಟಿವ್ ಎನರ್ಜಿಗೆ. ಆಗ ಅದೇ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಆವೃತಗೊಳಿಸ್ಕೊಳ್ಳುತ್ತೆ ಪೂರ್ಣವಾಗಿ. ಹಾಗಾಗಿ ನೀವು ಅಂಥ ವಿಚಾರಗಳನ್ನು ಹಿಂದಿನ ವರ್ಷಕ್ಕೆ ಬಿಟ್ಬಿಡಿ. ಈ ಸಮಯದಲ್ಲಿ ನಿಮಗೆ ಬೇಕಾದ ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಮ್ಯಾನಿಫೆಸ್ಟ್ ಮಾಡಿ. ಒಂದು ದೃಢವಾದ ಸಂಕಲ್ಪದೊಂದಿಗೆ ಈ ವರ್ಷದ ಪ್ರಾರಂಭವನ್ನು ಮಾಡಿ. ಅದೇ ದಿನ ಗುರುವಾರದ ದಿನ 1ನೇ ತಾರೀಕು 1ನೇ ತಿಂಗಳು 2026ನೇ ಇಸವಿಯ ದಿನವೇ ನೀವು ನಿಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಬೋದು 24 ಗಂಟೆಯ ಒಳಗೆ. ನಾವು ಬ್ರಹ್ಮಾಂಡಕ್ಕೆ ಮೆಸೇಜ್ ಕಳಿಸೋದು ಅಂತೀವಿ. ಬ್ರಹ್ಮಾಂಡ ಅಂದರೆ ಗುರು ಅಂದರೆ ಭಗವಂತ ಅಲ್ವಾ? ಅಲ್ಲಿಗೆ ನಾವು ಏನು ಭಗವಂತ ಅಂತೇಳಿ ಸ್ಮರಣೆ ಮಾಡ್ತೀವೋ, ಕೃಷ್ಣನನ್ನು, ಬಾಬಾರವರನ್ನು, ರಾಮನನ್ನು, ನಿಮ್ಮ ಇಷ್ಟ ದೇವರನ್ನು ಯಾರನ್ನೆಲ್ಲ ನೀವು ಸ್ಮರಣೆ ಮಾಡ್ತೀರೋ ಅವರು ಬ್ರಹ್ಮಾಂಡವೇ ಆಗಿರ್ತಾರೆ. ಅಲ್ಲಿಗೆ ಅಂದರೆ ಶಕ್ತಿಯುತವಾದ ಒಂದು ದಿವ್ಯ ಒಂದು ಊರ್ಜೆ ಅದು ಅಲ್ವಾ? ಅಲ್ಲಿಗೆ ನೀವು ಎಲ್ಲಿಗೆ ಮೆಸೇಜ್ ಕಳಿಸ್ಬೇಕು ಅಂತೇಳಿ ಗೊತ್ತಾಯ್ತಾ? ಅಂದರೆ ನೀವು ನಂಬಿದ ಬಾಬಾರವರಿಗೆ, ಇಲ್ಲ ನೀವು ನಂಬಿದ ದೇವರಿಗೆ, ಇಲ್ಲವೇ ಬ್ರಹ್ಮಾಂಡ ಅಂತ ಹೇಳಿ ತಿಳ್ಕೊಂಡು ಮೆಸೇಜ್ ಕಳಿಸಿದ್ರು ಆಯಿತು. ಆದರೆ ದೃಢವಾದ ವಿಶ್ವಾಸ ಇರಬೇಕು. ಇಲ್ಲಿ ಆ ದೇವರಿಗಾಗಿರ್ಬೋದು, ಗುರುವಿಗಾಗಿರ್ಬೋದು ನಿಮ್ಮನ್ನು ಕಾಯಿಸ್ಬೇಕು ಅಂತ ಗೊತ್ತಿಲ್ಲ. ಅಂದರೆ ಕಾಯಿಸ್ಬೇಕು ಅನ್ನೋದು ಅವರ ಉದ್ದೇಶ ಆಗಿರೋದಿಲ್ಲ. ನೀವು ನಂಬಿದ ಗುರುವಿಗೆ ನಿಮ್ಮ ಆವರ್ತನವನ್ನು ಅಂದರೆ ನಿಮ್ಮ ಒಂದು ಫ್ರೀಕ್ವೆನ್ಸಿಯನ್ನು ಬದಲಾಯಿಸಲು ಬಹಳ ವರ್ಷಗಳ ಕಾಲ ಬೇಕಾಗಿಲ್ಲ. ಒಂದೇ ಒಂದು ಕ್ಷಣ ಸಾಕು. ಅದೇ ಒಂದು ದೃಢವಾದ ವಿಶ್ವಾಸದಿಂದ 24 ಗಂಟೆಯ ಒಳಗೆ ನಿಮ್ಮ ಒಂದು ಇಚ್ಛೆ ಪೂರ್ಣಗೊಳ್ಳುತ್ತೆ. ಈ ಒಂದು ಸಣ್ಣದಾದ ಒಂದು ಮಂತ್ರ ಉಚ್ಚಾರಣೆ ಮಾಡಿದರೆ, ಇಲ್ಲವೇ ಈ ಒಂದು ಟೆಕ್ನಿಕ್ಕನ್ನು ಅನುಸರಿಸಿ ನೀವು ನಂಬಿಕೆಯಿಂದ ಯಾಚನೆ ಮಾಡಿದರೆ, ಪ್ರಾರ್ಥಿಸಿದರೆ ಅನ್ನೋ ರೀತಿಯಲ್ಲಿ ನಾನಿಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅಂದರೆ ಎಷ್ಟೋ ವರ್ಷಗಳ ಕಾಯುವಿಕೆಗೆ ಫಲ ಸಿಗತ್ತೆ. ನಂಬಿಕೆಯಿಂದ ಮಾಡ್ಕೊಳ್ಬೇಕು. ನೀವೇನು ದೃಢವಾದ ವಿಶ್ವಾಸದಿಂದ ಒಂದು ಪ್ರಾರ್ಥನೆಯ ಮೂಲಕ ನಿಮ್ಮ ಇಚ್ಛೆ ಪೂರ್ಣಗೊಳ್ಳಬೇಕು, ಇಲ್ಲ ಒಂದು ಸಮಸ್ಯೆ ಬಗೆಹರಿಬೇಕು ಅಂತೇಳಿ ಒಂದು ವಿಚಾರವನ್ನು ಸಂದೇಶದ ಮೂಲಕ ಕಳಿಸ್ತಿರೋ, ಪ್ರಾರ್ಥನೆಯ ಮೂಲಕ ಕಳಿಸ್ತಿರೋ, ಖಂಡಿತ ಅದು ಉತ್ತರದ ರೂಪದಲ್ಲಿ ಆದಷ್ಟು ಬೇಗನೆ 24 ತಾಸುಗಳ ಒಳಗೆ ನಿಮ್ಮ ಬಳಿ ಬರುತ್ತೆ. ಆ 24 ತಾಸಿನ ಒಳಗೆ ನಿಮ್ಮ ಒಂದು ಆವರ್ತನ ಅಂದರೆ ನಿಮ್ಮ ಅನುಭವಕ್ಕೆ ಆ ಒಂದು ವಿಚಾರವನ್ನು ಪ್ರಾರ್ಥನೆಯನ್ನು ತಗೊಂಡು ನೀವು ಪ್ರಾರ್ಥನೆ ಮಾಡಿದಾಗ ಅದು ಒಂದೇ ಕ್ಷಣದಲ್ಲೂ ಕೂಡ ನಿಮಗೆ ಆ ವಿಚಾರದಲ್ಲಿ ಒಂದು ಯಶಸ್ಸು ಸಿಗ್ಬೋದು, ಅಂದರೆ ಫಲ ಸಿಗ್ಬೋದು. ಅಂದರೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ನಿಮಗೆ ತುಂಬ ದೃಢವಾದ ನಂಬಿಕೆ ಇರಬೇಕು. ಅದನ್ನು ಅನುಭವಕ್ಕೆ ತಗೊಳ್ಬೇಕು. ಅಂದರೆ ನಿಮಗೀಗ ಹಣ ಬೇಕಾಗಿರುತ್ತೆ 50,000, ನನಗೀಗ ಹಣ ಸಿಕ್ಕಿದೆ. ಅದು ಸಿಕ್ಕಿದೆ ಅನ್ನೋ ರೀತಿಲಿ ನೀವು ಮ್ಯಾನಿಫೆಸ್ಟ್ ಮಾಡಿದ ತಕ್ಷಣ ಅದು ಆ ರೀತಿ ಒಪ್ಕೊಳ್ಳೋದಿಲ್ಲ. ಬ್ರಹ್ಮಾಂಡ ಆಗಿರ್ಬೋದು, ದೇವರಾಗಿರ್ಬೋದು. ಅಂದರೆ ನೀವು ಆ ಖುಷಿಯನ್ನು ವ್ಯಕ್ತಪಡಿಸ್ಬೇಕು. ಈಗ 50,000 ಕಟ್ಟು ನಿಮ್ಮ ಕೈಯಲ್ಲಿದೆ. ಆಗ ನೀವು ಯಾವ ರೀತಿ ಫೀಲ್ ಮಾಡ್ತೀರಿ ಹೇಳ್ರಿ? ಆ ದುಡ್ಡನ್ನು ಮುಟ್ಟಿ ಅನುಭವಕ್ಕೆ ತಗೊಂಡು ಈ ಹಣ ನಂಗೆ ಸಿಕ್ತು, ಈ ಹಣದಿಂದ ನಾನು ಒಂದು ಸಮಸ್ಯೆ ಬಗೆಹರಿತು, ನಾನು ನಿಶ್ಚಿಂತವಾದೆ ಅನ್ನೋ ರೀತಿಲಿ ಅದನ್ನು ಮುಟ್ಟಿ ಸ್ಪರ್ಶಕ್ಕೆ ತಗೊಂಡು ನೀವು ಅನುಭವ ಅಂದರೆ ಫೀಲ್ ಮಾಡ್ಕೊಳ್ಬೇಕು. ಆ ರೀತಿ ಇರಬೇಕು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್. ಅಂದರೆ ನಿಮಗೀಗ ಒಂದು ಮಗು ಬೇಕಾಗಿದೆ. ಆ ಮಗು ಅಂದರೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಆ ಮಗು ನನ್ನ ಹೊಟ್ಟೆ ಒಳಗಿದೆ, ಖಂಡಿತ ನಾನು ಅದಕ್ಕೆ ಜನ್ಮ ಕೊಡ್ತೀನಿ, ನನ್ನ ಮಡ್ಲಲ್ಲಿ ಆಡುತ್ತೆ, ನಾನು ಅದನ್ನು ಎತ್ತಿ ಆಡಿಸಿ ಮುದ್ದಾಡ್ತೀನಿ ಅನ್ನೋ ರೀತಿಲಿ ಫೀಲ್ ಮಾಡಬೇಕು. ಅದನ್ನು ನಿಮ್ಮ ಎದುರಿಗೆ ಆ ಪಿಕ್ಚರ್ ಬರ್ತಾ ಇದೆ ಅನ್ನೋ ರೀತಿಲಿ ಕಲ್ಪನೆ ಮಾಡ್ಕೊಳ್ಬೇಕು. ಕಲ್ಪನೆ ವಾಸ್ತವಕ್ಕೆ ಬದಲಾಗಲಿಕ್ಕೆ ಬಹಳ ಹೊತ್ತು ಬೇಡ. ನಿಮ್ಮ ಆ ಸಂತೋಷ, ಆ ಫ್ರೀಕ್ವೆನ್ಸಿಗೆ ಭಗವಂತ ತಕ್ಷಣವೇ ಪ್ರಸನ್ನರಾಗ್ತಾರೆ. ಅಂದರೆ ನಿಮ್ಮ ಒಂದು ಸಮರ್ಪಣಾ ಭಾವ ಅಂತಾರೆ ಅದನ್ನು. ಈಗ ಮ್ಯಾನಿಫೆಸ್ಟೇಷನ್ ಏನು ನಂಬಿಕೆಯಿಂದ ಮಾಡ್ಕೊಳ್ಬೇಕು, ದೃಢವಾದ ವಿಶ್ವಾಸ ಇದ್ದರೆ ಮ್ಯಾನಿಫೆಸ್ಟೇಷನ್ ಪೂರ್ಣಗೊಳ್ಳೋದು, ಅನುಭವಕ್ಕೆ ತಗೊಳ್ಬೇಕು ಅಂತೀವಲ್ವ, ಅದನ್ನೇ ನೀವು ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನು ಒಂದು ನಿಷ್ಕಲ್ಮಶ ಭಾವದಿಂದ ಒಂದು ಕಣ್ಣೀರನ್ನು ಸುರಿಸ್ತಾ, ಆ ಸಮಯದಲ್ಲಿ ನಿಮಗೆ ಕಣ್ಣೀರು ಇದ್ದಕ್ಕಿದ್ದ ಹಾಗೆ ಬರುತ್ತೆ. ಅಂದರೆ ನೀವು ಯಾರೂ ನಿಮ್ಮ ಸುತ್ತ ಇಲ್ಲ, ನಾನು ಮತ್ತು ಭಗವಂತ ಮಾತ್ರ ಇದ್ದೀವಿ, ಅವರಿಗೆ ನಾನು ನೇರವಾಗಿ ಕನೆಕ್ಟ್ ಆಗಿದ್ದೀನಿ, ಅವರು ನನ್ನ ಎದುರಿಗೆ ಕೂತು ನನ್ನ ಮಾತೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ ಅನ್ನುವ ಅನುಭವಕ್ಕೆ ಜಾರಿ ನಿಮ್ಮ ಒಂದು ವಿಚಾರವನ್ನು ನೀವು ಹೇಳ್ಕೊಳ್ತಾ ಇದ್ದೀರಾ. ಅವರು ಅದಕ್ಕೆ ಪ್ರತಿ ಉತ್ತರವನ್ನು ನೀಡ್ತಾ ಇದ್ದಾರೆ ಒಂದು ಆಶೀರ್ವಾದದ ಮೂಲಕ ಅನ್ನೋ ರೀತಿಲಿ ನೀವು ನಂಬಿಕೆಯಿಂದ ಮಾಡಿಕೊಂಡಾಗ ಮಾತ್ರ 24 ಗಂಟೆಯ ಒಳಗೆ ನಿಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತೆ. ಇಲ್ಲಿ ಇನ್ನೂ ಒಂದು ರೀತಿಯ ವಿಚಾರವನ್ನು ಬಿಡಿಸಿ ಹೇಳ್ತೀನಿ. ಮ್ಯಾನಿಫೆಸ್ಟೇಷನ್ ಅಂದರೆ ಈಗ ನಾವು ಒಂದು ಪೇಪರಲ್ಲಿ ಬರೆದಿಡ್ತೀವಿ ಅಲ್ವಾ? ಅದೇ ನಾವು ಹಿಂದೆ ಏನು ಮಾಡ್ತಿದ್ವಿ? 11 ರೂಪಾಯಿ ಕಾಣಿಕೆನೋ 9 ರೂಪಾಯಿ ಕಾಣಿಕೆನೋ ಇಲ್ಲ ನಮ್ಮ ಕೈಲಾದರೆ 101 ರೂಪಾಯಿ ಕಾಣಿಕೆನೋ ಎತ್ತಿ ಒಂದು ಗಂಟಲ್ಲಿ ಕಟ್ಟಿ ಒಂದು ಸಂಕಲ್ಪವನ್ನು ಮಾಡಿ ಅದನ್ನು ಕೈಯಲ್ಲಿ ಹಿಡಿದು ನನಗೆ ಇಂಥ ಇಚ್ಛೆ ಈಡೇರಬೇಕು, ಇಂಥ ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕು, ನಾನು ತಾಯಿ ಆಗಬೇಕು, ಇಲ್ಲ ನನ್ನ ಮದುವೆ ಆಗಬೇಕು, ನನ್ನ ಅನಾರೋಗ್ಯದ ಸಮಸ್ಯೆ ದೂರವಾಗಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೊಂಡು ಅದನ್ನು ಕಟ್ಟಿ ಒಂದು ದೃಢವಾದ ಸಂಕಲ್ಪದ ರೂಪದಲ್ಲಿ ಅದನ್ನು ದೇವರ ಪಾದಗಳಲ್ಲಿ ಇಟ್ಟುಬಿಡ್ತಿದ್ರಲ್ಲ, ಇದನ್ನೇ ಮ್ಯಾನಿಫೆಸ್ಟೇಷನ್. ಅಂದರೆ ಈಗ ನಾವು ಬರೆದಿಟ್ಕೊಳ್ತೀವಲ್ವ, ಅದೇ ಆಗಿತ್ತದು. ಅದನ್ನು ಈಗ ರೂಪಾಂತರಗೊಳಿಸಿದ್ದೀವಿ. ಅದನ್ನೇ ನಾವೀಗ ಕ್ಲಾಸಸ್ಗಳ ಮೂಲಕ ಅಟೆಂಡ್ ಆಗಿ ಕೇಳ್ತಾ ಇರೋದು. ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಅದರ ಪರಿಚಯವನ್ನು ನಾನಿಲ್ಲಿ ಮಾಡಿಸಿದ್ದೀನಿ ಸಂಕ್ಷಿಪ್ತವಾಗಿ.
ಯಾಕೆ ನಾನು ಇದನ್ನೆಲ್ಲ ಬಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ, ಈಗ ಮ್ಯಾನಿಫೆಸ್ಟೇಷನ್ ಮಾಡೋದು, ಪ್ರಾರ್ಥನೆ ಮಾಡೋದು, ಹಾಗಾದರೆ ವ್ರತ ಮಾಡೋದು, ಪೂಜೆ ಮಾಡೋದು, ಇಲ್ಲ ಅವ್ರು ಹೇಳ್ದಂಗೆ ಬರೆದಿಟ್ಬಿಡೋದು ಅನ್ನೋ ರೀತಿಲಿ ಅಂದ್ಕೊಳ್ತೀವಲ್ವ, ಅದೆಲ್ಲವೂ ಇರಬೇಕು. ಪೂಜೆ, ಪುನಸ್ಕಾರ, ವ್ರತ ಇವೆಲ್ಲವನ್ನು ಮಾಡೋದು ಸ್ವಲ್ಪ ಲಾಂಗ್ ಟೈಮ್ ತಗೊಳುತ್ತೆ. ಅಂದರೆ ಅದಕ್ಕೆ ನಾವು ಕೂತ್ಕೊಳ್ಬೇಕಾಗತ್ತೆ, ಸಮಯ ಕೊಡಬೇಕಾಗತ್ತೆ ಅನ್ನೋ ರೀತಿಲಿ ಭಗವಂತನಿಗೆ. ಈಗ ಅದನ್ನು ಮ್ಯಾನಿಫೆಸ್ಟ್ ಅಂದರೆ ಒಂದು ಶುದ್ಧವಾದ ಒಂದು ಮನಸ್ಥಿತಿಯಲ್ಲಿ ಅದನ್ನು ಒಂದು ಹಾಳೆಯಲ್ಲಿ ಬರೆದು ಮ್ಯಾನಿಫೆಸ್ಟ್ ಮಾಡಿ ಇಟ್ಬಿಡ್ತಾರೆ. ಅಂದರೆ ಅದಕ್ಕೂ ಇದಕ್ಕೂ ಸ್ವಲ್ಪ ಅಜಗಜಾಂತರ ವ್ಯತ್ಯಾಸ. ಇದರ ಪ್ರೊಸೀಜರ್ ಸ್ವಲ್ಪ ಹೆಚ್ಚಾಗಿರುತ್ತೆ. ಹಿಂದಿನ ಕಾಲದಲ್ಲಿ ನಾವು ಹೇಗೆ ಎಲ್ಲ ಕೆಲಸವನ್ನು ಅಕ್ಕಿಯನ್ನು ಅಂದರೆ ಹೇಗೆ ತಯಾರಿ ಮಾಡ್ಕೊಳ್ತಿದ್ವಲ್ರಿ, ಭತ್ತವನ್ನು ಕುಟ್ಟಿ ಅದನ್ನು ಹದಗೊಳಿಸಿ ನಂತರ ಕೇರಿ ಅದರಿಂದ ಅಕ್ಕಿಯನ್ನು ತೆಗೆದು ಅನ್ನವನ್ನು ಮಾಡಿಕೊಂಡು ಊಟ ಮಾಡ್ತಿದ್ವಿ. ಹಾಗೆ ಇದು ಪೂಜೆ, ವ್ರತ ಇವೆಲ್ಲ ಪ್ರೊಸೀಜರ್ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಆದರೆ ನಮ್ಮ ಮೈಯನ್ನು ಮನಸ್ಸನ್ನು ದಂಡಿಸೋದ್ರ ಜೊತೆಗೆ ನಮಗೆ ಅನೇಕ ರೀತಿಯಲ್ಲಿ ಬುದ್ಧಿಯನ್ನು ಕಲಿಸಿ ನಮಗೆ ಶ್ರಮ ಕೊಟ್ಟು ಅದರ ಫಲವನ್ನು ಕೊಡುತ್ತೆ. ಆದರೆ ಈಗ ಹಾಗಲ್ಲ, ಹಗುರ. ಹೇಗೆ ವಾಷಿಂಗ್ ಮಿಷನ್ನು, ಪಾತ್ರೆ ತೊಳೆಯೋ ಮಿಷನ್ನು, ಹಾಗೆ ನೆಲ ಒರೆಸೋ ಮಿಷನ್ನು ಹೇಗಿದೆಯೋ ಆ ರೀತಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ಚೀಟಿಯಲ್ಲಿ ಬರೆದು ದೇವ್ರ ಪೂಜೆ ಬೇಡ, ಏನೂ ಬೇಡ, ಒಂದು ವ್ರತ ಬೇಡ, ಒಂದು ಉಪವಾಸ ಬೇಡ, ಒಂದು ಯಾವುದೇ ರೀತಿ ಒಂದು ನೈವೇದ್ಯ ಮಾಡೋದು ಬೇಡ, ಏನು ಬೇಡ, ದೃಢವಾದ ಮನಸ್ಸಿನಿಂದ ಒಂದು ಹತ್ರ ಕೂತ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡೋದು ನಂಬಿಕೆಯಿಂದ ದೃಢವಾಗಿ. ಅದು ನಡೆಯುತ್ತೆ, ಇದು ನಡೆಯುತ್ತೆ. ಆದರೆ ಅದು ಹೆಚ್ಚಿನ ಒಂದು ಪ್ರಭಾವವನ್ನು ಕೊಡುತ್ತೆ. ಯಾಕಂದರೆ ನಮ್ಮ ಮನೆಯನ್ನು ಸಮೃದ್ಧಗೊಳಿಸುತ್ತೆ, ನಮ್ಮ ಮನಸ್ಸಿಗೆ ಮಾನಸಿಕವಾಗಿ ಒಂದು ಸಮೃದ್ಧಿಯನ್ನು ಕೊಡುತ್ತೆ. ಹೆಚ್ಚು ಪೂಜೆ, ವ್ರತ ಈ ರೀತಿ ದೀಪಾರಾಧನೆ ಇದು ಮನಸ್ಸಿಗೆ ಮನೆಯನ್ನು ಮತ್ತು ಸಾತ್ವಿಕ ವಾತಾವರಣದಲ್ಲಿ ಇಡುತ್ತೆ. ಮ್ಯಾನಿಫೆಸ್ಟೇಷನ್ ನಾವು ಎಲ್ಲಿ ಕೂತ್ಕೊಂಡಾದರೂ ಮಾಡ್ಕೊಳ್ಬೋದು. ಮನಸ್ಸು ಒಂದು ದೃಢವಾದ ಒಂದು ಆವರ್ತನ ಕ್ರಿಯೆಯಲ್ಲಿ, ಫ್ರೀಕ್ವೆನ್ಸಿಯಲ್ಲಿ ಇರಬೇಕಷ್ಟೆ. ಇದು ಎಲ್ಲರಿಂದಲೂ ಕೂಡ ಸ್ವಲ್ಪ ಅಸಾಧ್ಯ ಅಂತ ಹೇಳ್ಬೋದು. ಯಾಕಂದರೆ ಪೂಜೆ, ಪುನಸ್ಕಾರ, ವ್ರತ, ನಿಯಮ ಇಂಥವನ್ನು ಅನುಸರಿಸಿ ಮಾಡಿದಾಗ ನಾವು ಕೊಂಚನೂ ನಮ್ಮಿಂದ ತಪ್ಪಾಗಬಾರ್ದು. ಹಾಗೆ ಏನಾದರೂ ದೋಷ ಉಂಟಾಗತ್ತೆ. ಇಲ್ಲ ಅಂದರೆ ನಾವು ಶ್ರದ್ಧೆಯಿಂದ ಮಾಡಬೇಕು, ಇದು ದೇವರ ಕೆಲಸ, ದೇವರಿಗೋಸ್ಕರ ನಾವು ನೈವೇದ್ಯ ಮಾಡ್ತಿದ್ದೀವಿ, ಪೂಜೆ ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಏನೂ ಒಂದು ಕೆಟ್ಟ ಆಲೋಚನೆ ಮಾಡದೆ, ಕೆಟ್ಟದನ್ನು ಮಾತಾಡದೆ ಈ ರೀತಿ ಮಾಡ್ತಾ ಇರ್ತೀವಿ. ಆವಾಗಲೂ ಕೂಡ ಅದರ ಫ್ರೀಕ್ವೆನ್ಸಿ ಹೆಚ್ಚಿರುತ್ತೆ, ಹೈ ಇರುತ್ತೆ. ಆವರ್ತನ ಅಂದರೆ ಆ ಭಗವಂತನ ಒಂದು ಊರ್ಜೆಗಳಿಗೆ ನಮ್ಮ ಊರ್ಜೆಗಳು ಕನೆಕ್ಟ್ ಆಗ್ತಾ ಇರ್ತವೆ. ಆಗಲೂ ಕೂಡ ನಾವು ಏನೇ ಒಂದು ಪೂಜೆ ಮಾಡ್ತಾ ಮ್ಯಾನಿಫೆಸ್ಟ್ ಮಾಡ್ತೀವೋ, ಪ್ರಾರ್ಥನೆ ಮಾಡ್ತೀವೋ, ಅದು ಕೈಗೂಡ್ತಾ ಹೋಗುತ್ತೆ. ನಾವು ಈ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಒಂದು ಕಡೆ ಕುತ್ಕೊಂಡು ಮಾಡ್ತಾ ಇರ್ತೀವಿ ಅಂದಾಗ ನಮ್ಮ ಮನಸ್ಸಲ್ಲಿ ಯಾವುದೇ ಒಂದು ಚಂಚಲತೆಗಳಾಗಿರ್ಬೋದು, ಕೆಟ್ಟ ವಿಚಾರಗಳಾಗಿರ್ಬೋದು ಏನೂ ಬರಬಾರ್ದು. ಇಲ್ಲೂ ಅದೇ ಇರುತ್ತೆ, ಅಲ್ಲೂ ಅದೇ ಇರುತ್ತೆ. ಅದು ಸ್ವಲ್ಪ ಲಾಂಗ್ ಪ್ರೊಸೀಜರ್. ಇದು ಸ್ವಲ್ಪ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡಿ ಮುಗಿಸ್ಕೊಳ್ಬೋದು ಸ್ನೇಹಿತರೆ. ಎರಡೂ ಒಂದೇನೇ ನಮಗೆ ತಂದುಕೊಡುತ್ತೆ, ನಮ್ಮ ಇಚ್ಛೆ ಪೂರ್ಣ ಆಗೋದು. ಆದರೆ ಅದನ್ನು ಮುಟ್ಟೋ ಅಂದರೆ ಸೇರುವ ಒಂದು ಫ್ರೀಕ್ವೆನ್ಸಿ ಇರುತ್ತಲ್ಲ, ಅದು ಬೇರೆ ಬೇರೆ ಆಗಿರುತ್ತೆ. ಈಗ ನಾವು ಹೇಳೋದಿಲ್ವಾ, ಅಂದರೆ ಧರ್ಮಗಳು ಬೇರೆ ಬೇರೆ, ಆದರೆ ಭಗವಂತ ಒಬ್ಬರೇ. ಅವರ ಅವತಾರಗಳು ಬೇರೆ ಬೇರೆ ರೂಪದಲ್ಲಿ ನಾವು ಅವರನ್ನು ಹೋಗಿ ಮೂಲ ಸ್ವರೂಪಕ್ಕೆ ಸೇರ್ತೀವಿ ಅಂತವಲ್ಲ, ಆ ರೀತಿ. ಸಾಕಷ್ಟು ವಿವರವಾಗಿ ನಾನು ನಿಮಗೆ ಅರ್ಥ ಆಗೋ ಹಾಗೆ ತಿಳಿಸಿದ್ದೀನಿ. ಈಗ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ನಾವು ಮ್ಯಾನಿಫೆಸ್ಟೇಷನ್, ವಿಜುವಲೇಷನ್, ಹಾಗೆ ಏನು ಅಫರ್ಮೇಷನ್ ಅಂತ ಹೇಳಿ ಕಲೀಲಿಕ್ಕೆ ಹೋಗಿ ಕ್ಲಾಸಸ್ಗಳ ಮೂಲಕ ನಮ್ಮ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಆ ರೀತಿ ಕೂಡ ನಾವು ಭಗವಂತನನ್ನು ಒಲಿಸ್ಕೊಳ್ಬೋದು. ಆದರೆ ನಾವು ಮನೆಯಲ್ಲೇ ಮುಗ್ಧವಾದ ರೀತಿಯಿಂದ ನಮಗೆ ಬರುವ ಹಾಗೆ ಪೂಜೆ, ಶ್ರದ್ಧೆಯಿಂದ, ನಿಷ್ಕಲ್ಮಶ ಭಾವದಿಂದ ಅವರ ಎದುರಿಗೆ ಅವರನ್ನು ಮುಟ್ಟಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಒಂದು ರೀತಿಯಲ್ಲಿ ನಮ್ಮ ಎದುರಿಗೆ ಅವರಿದ್ದಾರೆ, ನಾವು ಅವರಿಗೆ ಸೇವೆ ಮಾಡ್ತಾಯಿದ್ದೀವಿ ಅನ್ನೋ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು. ನಾನು ನಿಮಗೆ ಇದನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಈಗ ವಿಚಾರಕ್ಕೆ ಬರೋಣ. 1/1/2026 ಪೋರ್ಟಲ್ ಗುರುವಾರದ ದಿನ ಓಪನ್ ಆಗ್ತಿದೆ. ಈ ದಿನ ನಾನು ನಿಮಗೆ 6 ನಿಮಿಷದ ಒಂದು ಪ್ರಾರ್ಥನೆಯನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ಕೂಡ 6 ನಿಮಿಷಗಳ ಕಾಲ ಭಗವಂತನ ಎದುರಿಗೆ, ಗುರುವಿನ ಎದುರಿಗೆ ಕುಳಿತುಕೊಳ್ಬೇಕು. ಹಾಗೆ 6 ನಿಮಿಷದ ಪ್ರಾರ್ಥನೆ ಯಾಕೆ ಮಾಡಬೇಕು ಅಂದರೆ, 6 ಶುಕ್ರನನ್ನು ಪ್ರತಿನಿಧಿಸುತ್ತೆ. ಅದ್ರ ಜೊತೆಗೆ 6 2026ನೇ ಇಸ್ವಿ ಕೂಡ ಅಲ್ಲಿ ತಗೊಳುತ್ತೆ. ಅದ್ರ ಜೊತೆಗೆ ನೀವು ಏನು ಒಂದು ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಬೇಕು ಅಂತಿದ್ದೀರಲ್ಲ, ಆ ಇಚ್ಛೆಯನ್ನು 3 ಸಾರಿ ಬರಿಬೇಕಾಗತ್ತೆ. 3 ಅನ್ನೋದು ಗುರುವಿನ ಸಂಖ್ಯೆ. ಈ ವರ್ಷ ಶುರುವಾಗ್ತಾ ಇರೋದೇ ಗುರುವಿನ ಒಂದು ಗುರುವಾರದ ದಿನ. ಹಾಗಾಗಿ ಅಲ್ಲಿ ಗುರುವಿನ ಬಲ ನಿಮಗೆ ಬೇಕೇ ಬೇಕು ಪ್ರತಿಯೊಂದಕ್ಕೂ. ಹಾಗಾಗಿ ಇಲ್ಲಿ ನೀವು 3 ಸಾರಿ ಒಂದು ಇಚ್ಛೆಯನ್ನು ಬರ್ಕೊಳ್ಬೇಕು. ಯೆಲ್ಲೋ ಕಲರ್ ಪೆನ್ನು ಮತ್ತು ರೆಡ್ ಇಂಕ್ ಪೆನ್ನನ್ನು ತಗೊಳ್ಬೋದು. ಒಂದು ಇಚ್ಛೆಯನ್ನು ಒಂದು ಖಾಲಿ ಹಾಳೆ ತಗೊಂಡು ಅದರಲ್ಲಿ ಬರಿಬೇಕು. ಮದುವೆ ಆಗಬೇಕಾ, ಇಲ್ಲ ಅಂದರೆ ಮಗು ಆಗಬೇಕಾ, ಇಲ್ಲ ಕೆಲಸ ಸಿಗಬೇಕಾ, ಇಲ್ಲ ಆರೋಗ್ಯ ಸಮಸ್ಯೆ ದೂರವಾಗಬೇಕಾ, ಆಗಿದೆ ಅನ್ನೋ ರೀತಿಯಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ವರ್ತಮಾನದ ರೂಪದಲ್ಲಿ ಬರ್ಕೊಳ್ಬೇಕು. ಅಂದರೆ ಆಗಿ ಹೋಗಿದೆ, ನನಗೆ ಒಂದು ಸಂತಾನ ಆಗಿದೆ, ಅದು ನಾನು ಅದನ್ನು ಎತ್ತಿ ಆಡಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ, ನಾನು ಇಷ್ಟಪಟ್ಟ ವ್ಯಕ್ತಿಯ ಜೊತೆ ಮದುವೆ ಆಗಿದೆ, ನಾನು ಅವ್ರ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಬೇಕು. ಅದೇ ರೀತಿ ನಿಮ್ಮ ಕೈಲಿ 1 ಕೋಟಿ ಹಣ ಇದ್ದಾಗ ನೀವು ಯಾವ ರೀತಿ ಖುಷಿ
ಪಡ್ತೀರಲ್ಲ, ಆನಂದ ಪಡ್ತೀರಾ, ಕನಸು ಕಾಣ್ತೀರಾ, ಅದನ್ನು ಕೈಯಲ್ಲಿ ಹಿಡಿದು ಅದರ ಸ್ಪರ್ಶಕ್ಕೆ ಒಳಪಡಿಸ್ತೀರಾ ಹಣವನ್ನು. ಹಾಗೆ ಅದರ ಸುವಾಸನೆಯನ್ನು ನೋಡ್ತೀರಾ, ಹಣದ ವಾಸನೆ ಅದೆಲ್ಲ ರೀತಿಯಲ್ಲೂ ನಿಮಗೆ ಅನುಭವಕ್ಕೆ ಬರಬೇಕು. ಆ ರೀತಿ ನೀವು ಒಂದು ಫ್ರೀಕ್ವೆನ್ಸಿಯಲ್ಲಿ ಇರಬೇಕು. ಆ ಸಮಯದಲ್ಲಿ ಆವರ್ತನ ಕ್ರಿಯೆಯಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಂಡಾಗ ಅದೇ ರೀತಿಯ ಒಂದು ಬ್ರಹ್ಮಾಂಡದ ಊರ್ಜೆಗಳು, ಅಂದರೆ ಭಗವಂತನಿಂದ ನೀವು ಖುಷಿಯಾಗಿರುವ ಒಂದು ಕೃತಜ್ಞತಾ ಭಾವಕ್ಕೆ ಅವರು ಅದೇ ಹೌದು ಸತ್ಯ ಅನ್ನೋ ರೀತಿಯಲ್ಲಿ ನಿಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಅಂತೀವಿ ಇದನ್ನೇ ಸ್ನೇಹಿತರೆ. ಹಾಗಾಗಿ ಈ ರೀತಿ ಭಾವನಾತ್ಮಕವಾಗಿ ನೀವು ಸ್ಪಂದಿಸಬೇಕು ಭಗವಂತನಿಗೆ. ಹಾಗೆ ಈ ರೀತಿ ಒಂದು ಇಚ್ಛೆಯನ್ನು ಬರ್ಕೊಂಡ್ರೆ, ಈಗ ನನಗೆ 50 ಕೋಟಿ ಹಣ ಸಿಕ್ಕಿದೆ, ನನ್ನದೇ ಹಣ ಅದು, ಈಗ ನಾನು ಅದನ್ನು ಈ ಎಲ್ಲ ರೀತಿಯಲ್ಲಿ ವಿನಿಯೋಗಿಸ್ಕೊಳ್ತೀನಿ ಯಾವುದ್ಯಾವುದಕ್ಕೆ ಅನ್ನೋ ರೀತಿಯಲ್ಲಿ ನೀವು ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಬೇಕು. ಆ ರೀತಿಯಾಗಿ ಹೇಳಿಕೊಂಡು ನನಗೀಗ 50 ಕೋಟಿ ಹಣ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಬರ್ಕೊಳ್ಳಿ. ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಹಾಗೆ ಐ ಆಮ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್, ಇದನ್ನು ಇಂಗ್ಲೀಷಲ್ಲಿ ಬರೀಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ನಾನು ಸಂತೋಷವಾಗಿದ್ದೇನೆ ಮತ್ತು ಕೃತಜ್ಞನಾಗಿದ್ದೇನೆ ಅನ್ನೋ ರೀತಿಯಲ್ಲಿ. ಹುಡುಗಿಯಾದರೆ ಇಲ್ಲ ಹುಡುಗ ಆದರೆ ಈ ರೀತಿ ವಿಂಗಡಿಸಿ ಬರೆಯಿರಿ. ಕೆಂಪು ಬಣ್ಣದ ಪೆನ್ನು ಇಲ್ಲವೇ ಹಳದಿ ಬಣ್ಣದ ಪೆನ್ನೇ ಆಗಿರಬೇಕು. ಅದರ ಬರೆಯುವ ಅಕ್ಷರ ಕೂಡ ಹಳದಿ ಅಕ್ಷರ ಮತ್ತು ಕೆಂಪು ಅಕ್ಷರ ಆಗಿರಬೇಕು. ಆ ರೀತಿ ಇಂಕನ್ನು ಬಳಸಿ ಬರೀಬೇಕು. ನಂತರ ಈ ರೀತಿ ಐ ಆಮ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಅಂತಲೂ ಕೂಡ ಒಂದು ಧನ್ಯವಾದಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹಾಗೆ ಕೊನೆಯದಾಗಿ ಈ ಮಂತ್ರದಿಂದ ನೀವು ಅದನ್ನು ಸಮೃದ್ಧಗೊಳಿಸಬೇಕು, ಅಂದರೆ ಎಂಡ್ ಮಾಡಬೇಕು. ಯಾವ ರೀತಿ ಅಂದರೆ, ನಿಮಗೆ ಯಾರಾದರೂ ಬಂದು ನಿಮ್ಮ ಸಹಾಯಕ್ಕೆ ಅಂದರೆ ಕಷ್ಟಕ್ಕೆ ಏನಾದರೂ ಒಂದು 50,000 ಹಣ ಕೈಯಲ್ಲಿಟ್ಟಾಗ ನೀವು ಅವರಿಗೆ ಏನು ಹೇಳ್ತೀರಾ? ಥ್ಯಾಂಕ್ಸ್ ಹೇಳ್ತೀರಲ್ಲ, ಕೃತಜ್ಞತೆ ಹೇಳ್ತೀರಲ್ಲ, ಅದೇ ರೀತಿ ಫೀಲ್ ಮಾಡ್ಕೊಳ್ಬೇಕು. ನೀವು ಭಗವಂತನಿಗೆ ಒಂದು ನಮ್ರತಾಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅಂದರೆ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಮರಿಬೇಡಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಆ ಚೀಟಿಯನ್ನು ಕೈಯಲ್ಲಿ ಹಿಡ್ಕೊಂಡು ಕೈ ಮುಗಿದು ಹೃದಯದ ಹತ್ತಿರ ಕೈಗಳನ್ನು ಹಿಡ್ಕೊಂಡು ನೀವು 2 ಕೈಗಳನ್ನು ಮುಗಿದಾಗ ಮಧ್ಯೆ ಚೀಟಿ ಇರಬೇಕು. ಆ ಕೈಗಳನ್ನು ಹೃದಯದ ಪಕ್ಕದಲ್ಲಿ ಟಚ್ ಆಗೋ ಹಾಗೆ ಹಿಡ್ಕೊಂಡು ಕೃತಜ್ಞತೆಗಳು, ಧನ್ಯವಾದಗಳು ಬಾಬಾ, ಧನ್ಯವಾದಗಳು ಈ ಎಲ್ಲ ಒಂದು ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಟ್ಟಿದ್ದಕ್ಕೆ, ನಾನು ಬೇಡಿದ್ದನ್ನು ನನಗೆ ಕೊಟ್ಟದ್ದಕ್ಕೆ ಅನ್ನೋ ರೀತಿಲಿ ಪೂರ್ಣವಾಗಿದೆ, ಅದನ್ನು ನೀವು ಅನುಭವಿಸ್ತಾ ಇದ್ದೀರಾ, ಅದಕ್ಕೆ ನೀವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀರಾ ಅನ್ನೋ ರೀತಿಲಿ. ಯಾರಾದರೂ ನಿಮಗೆ ಸಹಾಯ ಮಾಡಿದ ಮೇಲೆ ತಾನೇ ನಿಮಗೆ ಏನೋ ಒಂದು ಸಹಾಯ ಬೇಕಾಗಿರುತ್ತೆ, ಅದನ್ನು ಕೊಟ್ಟಾಗಲೇ ತಾನೇ ನೀವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು. ಮೊದಲೇ ನೀವೇನಾದರೂ ಕೃತಜ್ಞತೆ ಸಲ್ಲಿಸ್ತೀರಾ? ಇಲ್ಲ ತಾನೇ. ಆ ರೀತಿ ಅನುಭವಕ್ಕೆ ನೀವು ಮೊದಲೇ ಎಲ್ಲದನ್ನು ಪಡ್ಕೊಂಡಿದ್ದೀರಾ. ಈಗ ಕೊನೆಯದಾಗಿ ನೀವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀರಾ ಅನ್ನೋ ರೀತಿಲಿ ನೀವು ಹೇಳ್ಕೊಳ್ಬೇಕು. ನಂತರ ಆ ಚೀಟಿಯನ್ನು ನಿಮ್ಮ ಬಳಿ ಇಟ್ಕೊಂಬಿಡಿ. ನಿಮ್ಮ ಪರ್ಸಲ್ಲಾದರೂ ಇಟ್ಕೊಳ್ಳಿ, ಇಲ್ಲ ದೇವರ ಬಳಿ ಒಂದು ಕಡೆ ಇಟ್ಟುಬಿಡಿ, ಇಲ್ಲ ಅಂದರೆ ಮಲಗುವ ದಿಮ್ಮಿನ ಕೆಳಗೆ ಇಟ್ಬಿಡಿ. ಮರ್ತು ಬಿಡಬೇಕು ಆ ವಿಚಾರವನ್ನು. ಅಂದರೆ ಯಾವಾಗಲೂ ನಮಗೆ ಸಿಕ್ಕಿದೆ ಅಂದಮೇಲೆ ಆ ವಿಚಾರವನ್ನು ಪದೇ ಪದೇ ಸಿಗುತ್ತೋ ಇಲ್ವೋ ಸಂದೇಹನ ನಾನು ಈ ರೀತಿ ಪ್ರಾರ್ಥನೆ ಮಾಡಿಕೊಂಡೆ ಅಂದ್ಕೊಳ್ಬಾರ್ದು ತಾನೆ. ಅದೀಗಾಗಲೇ ನಿಮಗೆ ಸಿಕ್ಕಿದೆ, ಆನ್ ದ ವೇ ಬರ್ತಾ ಇದೆ, ಅದು ನಿಮ್ಮ ಹತ್ರ ಬರ್ತಾ ಇದೆ, ಬಂದಿದೆ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡಬೇಕು. ಅದನ್ನು ಮರ್ತು ಬಿಡಬೇಕು. ಅಂದರೆ ಅದೀಗಾಗಲೇ ನಿಮಗೆ ಸಿಕ್ಕಿದೆ, ನೀವು ಅನುಭವಿಸ್ತಾ ಇದ್ದೀರಾ, ಹಾಗಾಗಿ ಅದನ್ನು ಪದೇ ಪದೇ ನೆನಪು ಮಾಡ್ಕೊಳ್ಬಾರ್ದು. ಧನ್ಯವಾದಗಳನ್ನು ಹಾಗೆ ಅದೇ ಫೀಲಲ್ಲಿ, ಅದೇ ಫ್ರೀಕ್ವೆನ್ಸಿಯಲ್ಲಿ ನೀವು ಇರಬೇಕು. ಖಂಡಿತ 24 ಗಂಟೆಯ ಒಳಗೆ ನೀವೇನು ಅಂದ್ಕೊಂಡಿದ್ರೋ ಅದರ ವಿಚಾರದಲ್ಲಿ ನಿಮಗೆ ಪರಿವರ್ತನೆ ಸಿಗುತ್ತೆ, ಆ ವಿಚಾರನೂ ಕೈಗೂಡುತ್ತೆ. ಆ ವಿಚಾರದ ಪರವಾಗಿ ನಿಮಗೆ ಒಂದು ಶುಭ ಸುದ್ದಿ ಸಿಗ್ಬೋದು. ಒಟ್ಟಾರೆಯಾಗಿ ಒಂದು ದಿವ್ಯವಾದ ಅದ್ಭುತವಾದ ಬದಲಾವಣೆಯನ್ನು ಗುರುವು ನಿಮ್ಮ ಜೀವನದಲ್ಲಿ ತುಂಬಿಸ್ತಾರೆ. ಇದು ಗುರುವಿನ ಬಲದೊಂದಿಗೆ ಶುರುವಾದ ವರ್ಷವಾಗಿದೆ. ಈ ಜೀವನ ಪೂರ್ತಿ ನಿಮ್ಮ ಜೊತೆ ಗುರುವಿದ್ದಾರೆ, ಕೈ ಹಿಡಿದು ನಡೆಸ್ತಾರೆ. ಅವರೇ ನಮ್ಮ ಜೊತೆಗಿದ್ದಾರೆ ಅಂದರೆ ನಾವು ಯಾವುದಕ್ಕೂ ಹೆದರೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ನಮ್ಮ ಜೀವನ ಸರಿಯಾಗೇ ಇರುತ್ತೆ. ಯಾಕೆ ಹೇಳ್ರಿ, ಮಕ್ಕಳನ್ನು ನಾವು ಶಾಲೆ ಕಳಿಸೋದು ಒಬ್ಬ ಗುರುವಿನ ಮಾರ್ಗದರ್ಶನದೊಂದಿಗೆ ನನ್ನ ಮಕ್ಕಳು ವಿದ್ಯಾಭ್ಯಾಸ ಕಲಿತು ಸುಸಂಸ್ಕೃತರಾಗಲಿ, ಹಾಗೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಲಿ, ಹಾಗೆ ಪಡ್ಕೊಳ್ಳಿ, ಜೀವನದುದ್ದಕ್ಕೂ ಅವರು ಸರಿಯಾದ ಮಾರ್ಗದರ್ಶನದಲ್ಲಿ ಸಾಗಲಿ, ಅವರ ಜೀವನ ಸುಖವಾಗಿರಲಿ, ಚಂದವಾಗಿರಲಿ, ಸಂತೋಷವಾಗಿರಲಿ, ಸಮೃದ್ಧವಾಗಿರಲಿ, ಆರೋಗ್ಯವಾಗಿರಲಿ ಅನ್ನೋ ರೀತಿಯಲ್ಲಿ ನಾವು ಅವರ ನಡೆ ನುಡಿ ಸಂಸ್ಕಾರಗಳಿಗೋಸ್ಕರನೇ ವಿದ್ಯಾಭ್ಯಾಸವನ್ನು ಗುರುಗಳ ಬಳಿ ಕಳಿಸ್ತೀವಲ್ವ, ಕಲಿಸ್ಲಿಕ್ಕೆ. ಅದೇ ರೀತಿ ಈ ಸಮಯದಲ್ಲಿ ನಿಮ್ಮ ಒಂದು ಗುರು ಬಾಬಾ ಆಗಿದ್ದಾರೆ, ನೀವು ಅವರ ಶರಣದಲ್ಲಿದ್ದೀರಾ. ನೀವು ಅವರ ಶರಣದಲ್ಲಿದ್ದೀರಾ ಅಂದರೆ ಈ ರೀತಿ ಎಲ್ಲ ನೀವು ಪದೇ ಪದೇ ಒಳ್ಳೆಯ ವಿಚಾರವನ್ನೇ ಮ್ಯಾನಿಫೆಸ್ಟ್ ಮಾಡಬೇಕು. ಆಗಲೇ ಯಾವಾಗಲೂ ಸಚ್ಚರಿತ್ರೆಯಲ್ಲಾಗಿರ್ಬೋದು, ನಾನು ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ಬಾಬಾರವರ ಬಗ್ಗೆ ಹೇಳಿದಾಗ ಬಾಬಾರವರ ನೇರ ನುಡಿಗಳು, ಉಪದೇಶಗಳು ಇದೇ ಆಗಿದ್ವು. ಒಳ್ಳೆಯದನ್ನೇ ಮಾತನಾಡು, ಒಳ್ಳೆಯದನ್ನೇ ಬಯಸು, ಯಾರಿಗೂ ಕೂಡ ಕೆಟ್ಟದನ್ನು ಮಾಡಲಿಕ್ಕೆ ಹಂಬಲಿಸಬೇಡ. ಯಾರು ಏನೇ ನಿನಗೆ ಕೆಟ್ಟದನ್ನು ಮಾಡಿದರೂ ಕೂಡ ನೀನು ಅವರಿಗೂ ಕೂಡ ಒಳ್ಳೆಯದನ್ನೇ ಬಯಸು ಅಂತೇಳಿ. ಯಾಕಂದರೆ ನೀವು ಪದೇ ಪದೇ ಒಳ್ಳೆಯದನ್ನು ನೆನಪು ಮಾಡಿಕೊಂಡಾಗ, ಒಳ್ಳೆಯದನ್ನು ಬಯಸ್ತಾ ಇದ್ದಾಗ, ಒಳ್ಳೆಯದನ್ನು ನೆನಪು ಮಾಡ್ಕೊಳ್ತಾ ಇದ್ದಾಗ, ಒಳ್ಳೆಯದನ್ನು ನಿಮ್ಮ ಜೀವನಕ್ಕೆ ತುಂಬಿಸ್ಕೊಳ್ತಾ ಇದ್ದಾಗ, ಬಯಸಿದಾಗ ಅಷ್ಟು ದೇವತೆಗಳು ಅಷ್ಟು ಅಂತ ಹೇಳಿ ಆಶೀರ್ವಾದ ಮಾಡ್ತವೆ. ಅವೆಲ್ಲವೂ ನಿಮ್ಮ ಜೀವನದಲ್ಲಿ ಕೈಗೂಡ್ತವೆ. ಹಾಗಾಗಿ ಯಾವಾಗಲೂ ಕೂಡ ಒಳ್ಳೆಯದನ್ನೇ ಬಯಸಬೇಕು, ಒಳ್ಳೆಯದನ್ನೇ ಮಾಡುವ ಹಂಬಲ ಇಟ್ಕೊಳ್ಬೇಕು. ಎಂಥದ್ದೇ
ಒಂದು ಕೆಟ್ಟ ಪರಿಸ್ಥಿತಿ ಎದುರಾದರೂ, ಕೆಟ್ಟ ಜನರು ಎದುರಾದರೂ ಯಾವಾಗಲೂ ನೆಗೆಟಿವ್ ಆಗಿ ವಿಚಾರವನ್ನು ಮಾಡಬಾರ್ದು. ಆಗಲೂ ಕೂಡ ಅಸ್ತು ದೇವತೆಗಳು ಅಸ್ತು ಅಸ್ತು ಅಂತವೆ. ಹಾಗಾಗಿ ಯಾವಾಗಲೂ ಮಕ್ಕಳಿಗೆ ಬೈಯೋದಾಗಿರ್ಬೋದು, ಇನ್ನೊಬ್ಬರ ಜೊತೆ ನಮ್ಮನ್ನು ನಾವು ಹೋಲಿಕೆ ಮಾಡ್ಕೊಳ್ಳೋದಾಗಿರ್ಬೋದು, ಮಕ್ಕಳನ್ನು ಹೋಲಿಕೆ ಮಾಡಿ ಬೈಯೋದಾಗಿರ್ಬೋದು, ಇಲ್ಲ ಗಂಡನನ್ನು ಹೋಲಿಕೆ ಮಾಡಿ ನೋಡೋದಾಗಿರ್ಬೋದು, ಹೆಂಡತಿಯನ್ನು ಹೋಲಿಕೆ ಮಾಡಿ ನೋಡೋದಾಗಿರ್ಬೋದು, ಕುಟುಂಬವನ್ನು ಈ ರೀತಿ ಯಾವತ್ತಿಗೂ ಕೂಡ ತುಚ್ಛವಾಗಿ ಕಾಣಬಾರ್ದು. ಸಂಬಂಧಗಳನ್ನು ಕಂಡಾಗ ಅಸ್ತು ಅಸ್ತು ದೇವತೆಗಳು ಅಂದರೆ ಇದೇ ಫ್ರೀಕ್ವೆನ್ಸಿ ಇರುತ್ತೆ, ಆವೃತವಾಗಿರುತ್ತೆ ನಮ್ಮ ಸುತ್ತ. ಅದಕ್ಕೆ ತಕ್ಕ ಹಾಗೆ ಊರ್ಜೆಗಳು ಆಶೀರ್ವಾದದ ರೂಪದಲ್ಲಿ ನಮ್ಮನ್ನು ಬಂದು ತಲುಪ್ತಾ ಇರ್ತವೆ. ನೆಗೆಟಿವ್ ಆಗಿ ತಗೊಳ್ಳಿ ಅವೇ ಬರ್ತವೆ, ಪಾಸಿಟಿವ್ ಆಗಿ ತಗೊಳ್ಳಿ ಅವೇ ಊರ್ಜೆಗಳು ಬರ್ತಾ ಹೋಗ್ತವೆ. ಹಾಗಾಗಿ ಅದನ್ನು ವಿರುದ್ಧವಾಗಿ ಮಾಡ್ತಾ ನೋಡಿ. ಖಂಡಿತ ಈ ಹೊಸ ವರ್ಷ 2026ನೇ ಇಸ್ವಿ ಏನು ಹಳೆ ವರ್ಷದಲ್ಲಿ ನೀವು ಪಡ್ಕೊಳ್ಳೋಕ್ಕಾಗಿಲ್ಲಲ್ಲ, ಹಿಂದಿನ ವರ್ಷದಲ್ಲಿ ಅದೆಲ್ಲವನ್ನು ನಿಮಗೆ ಪಡೆದುಕೊಡುತ್ತೆ. ಅಂದರೆ ನೀವು ಪಡ್ಕೊಳ್ಳೋಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಆ ಗುರು ನಿಮ್ಮ ಜೊತೆಗಿದ್ದಾರೆ. ನಾವು ಭಗವಂತನನ್ನು, ದೇವರನ್ನು, ನಮ್ಮ ಕುಲದೇವರನ್ನು, ಇಷ್ಟ ದೇವರನ್ನು, ಹಾಗೆ ಇನ್ನೂ ಅನೇಕ ದೇವರುಗಳ ರೂಪವನ್ನು ನಾವು ಭಜಿಸ್ತಾ ಇದ್ದೀವಿ, ಪೂಜಿಸ್ತಾ ಇದ್ದೀವಿ. ಅಂದರೆ ಆ ಎಲ್ಲದರ ರೂಪ ಒಂದೇ ಬ್ರಹ್ಮಾಂಡ. ಆ ಬ್ರಹ್ಮಾಂಡವನ್ನು ನಾವು ಬ್ರಹ್ಮಾಂಡ ಅಂತನಾದರೂ ಕರಿಬೋದು. ಹಾಗೆ ನಾವು ಈ ರೀತಿ ದೈವಿಕವಾಗಿ ನಮಗೆ ಯಾವ ರೂಪ ಇಷ್ಟವೋ ಆ ರೂಪದ ಮೂಲಕವೂ ಕೂಡ ನಾವು ಆರಾಧನೆ ಮಾಡ್ಬೋದು ಸ್ನೇಹಿತರೆ. ನಿಮಗೆ ಅರ್ಥ ಆಗಲಿ ಅಂಥೇಳಿ ಮ್ಯಾನಿಫೆಸ್ಟೇಷನಿಗೂ, ಪ್ರಾರ್ಥನೆಗೂ, ಅಫರ್ಮೇಷನಿಗೂ, ವಿಜುವಲೇಷನಿಗೂ, ಸಂಕಲ್ಪಕ್ಕೂ ಇವೆಲ್ಲದಕ್ಕೂ ಒಂದು ಕನೆಕ್ಷನ್ ಇದೆ. ನಾವು ಅದನ್ನು ಹಿಂದೆ ಎಲ್ಲ ರೀತಿಯಲ್ಲೂ ನಮ್ಮ ಪೂರ್ವಜರು ಹಾಗೆ ನಾವು ಕೂಡ ಈಗ ಅದೇ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೀವಿ. ಆದರೆ ಈಗ ಕ್ಲಾಸಸ್ಗಳ ಮೂಲಕ ನಾವು ಅದನ್ನು ತಗೊಳ್ತಾ ಇದ್ದೀವಿ. ಕ್ಲಾಸಸ್ಗಳ ಮೂಲಕ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಹೀಗೆ ಚೀಟಿಯಲ್ಲಿ ಬರಿಬೇಕಂತೆ, ಇದೇ ಹರಕೆಗೂ ಚೀಟಿಯಲ್ಲಿ ಬರೆಯೋದಕ್ಕೂ ಏನೂ ವ್ಯತ್ಯಾಸ. ಅಂದರೆ ಅದರಲ್ಲಿ ಬರೆದಿಡ್ತೀವಿ. ಹರಕೆ ಅನ್ನೋದನ್ನು ಒಂದು ಕಡೆ ನಾವು ಸಂಕಲ್ಪ ಮಾಡಿ ಮನಸ್ಸಲ್ಲೇ ಆ ವಿಚಾರವನ್ನು ಇಟ್ಕೊಂಡು ಅದನ್ನು ಒಂದು ಕಡೆ ಹಣದ ರೂಪದಲ್ಲಿ, ಹಣ ಅನ್ನೋದು ಒಂದು ಹೈ ಫ್ರೀಕ್ವೆನ್ಸಿ ಇರುವ ವಸ್ತು ಆಗಿದೆ. ಅದರ ಮೂಲಕ ನಾವು ಒಂದು ಮ್ಯಾನಿಫೆಸ್ಟ್ ಮಾಡಿ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಇಟ್ಬಿಡ್ತೀವಿ. ಅಷ್ಟೇ ಸ್ನೇಹಿತರೆ ವ್ಯತ್ಯಾಸ. ಪರಿಪೂರ್ಣವಾಗಿ ಅರ್ಥ ಆಗಲಿ ಅಂತಲೇ ಬಿಡಿಸಿ ಹೇಳಿದ್ದೀನಿ. ಖಂಡಿತ ಅರ್ಥ ಆಗುತ್ತೆ ಅಂತೇಳಿ ಕೂಡ ಅಂದ್ಕೊಂಡಿದ್ದೀನಿ. ಹಾಗೆ ಮ್ಯಾನಿಫೆಸ್ಟೇಷನ್ 24 ಗಂಟೆ ಒಳಗೆ ನಿಮ್ಮ ಒಂದು ಇಚ್ಛೆಯನ್ನು ಪೂರ್ಣಗೊಳಿಸುತ್ತೆ. ಅಂದರೆ ದೃಢವಾದ ಪ್ರಾರ್ಥನೆ, ದೃಢವಾದ ಸಂಕಲ್ಪದೊಂದಿಗೆ ಗುರುವಿನಲ್ಲಿ ಶರಣಾಗಿ ಅವರ ಪಾದಗಳಲ್ಲಿ ನೀವು ದೃಢವಾದ ವಿಶ್ವಾಸವಿಟ್ಟು ಸಮರ್ಪಣೆಯಾಗಿ ನೀವು ಒಂದು ಪ್ರಾರ್ಥನೆಯನ್ನು ಮಾಡಿ 11 ರೂಪಾಯಿ ಕಾಣಿಕೆನೋ 9 ರೂಪಾಯಿ ಕಾಣಿಕೆನೋ ಈ ರೀತಿ ಕೂಡ ಎತ್ತಿಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಈ ಚೀಟಿಯನ್ನು ಕೂಡ ಅದ್ರ ಜೊತೆಗೆ ಬರೆದಿಟ್ಟು ಎರಡನ್ನೂ ಕೂಡ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿಟ್ಟು ಬಾಬಾರವರ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತೆ. ಆದರೆ 33 ಬಾರಿ ಓಂ ನಮೋ ಸಾಯಿನಾಥಾಯ ನಮಃ ಅನ್ನುವ ಮಂತ್ರ ಜಪವನ್ನು ಮಾಡೋದನ್ನು ಮರಿಬೇಡಿ. ಮತ್ತು ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು, 9 ದೀಪಗಳ ಆರಾಧನೆ, 9 ವಾರಗಳ ವ್ರತ, ಹಾಗೆ ಯಾವೆಲ್ಲ ಒಂದು ರೀತಿಯ ಒಂದು ಸಂಕಲ್ಪವನ್ನು ಈ ದಿನದಿಂದ ಶುರು ಮಾಡಬೇಕು ಅಂತಿದ್ರು ಖಂಡಿತ ಅದಕ್ಕೆ ಅದ್ಭುತವಾದ ಹೊಸ ಅವಕಾಶ, ಹೊಸ ಒಂದು ಹೈ ಎನರ್ಜಿ ಇರುವ ದಿನ ಇದಾಗಿದೆ. ಹಾಗಾಗಿ ನೀವು ಏನೇ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಮಾಡಲಿಕ್ಕೆ ಶುರು ಮಾಡಿದರೂ ಖಂಡಿತ ಅದು ನೆರವೇರುತ್ತೆ. ನಿಮ್ಮ ಜೀವನದಲ್ಲಿರುವ ಕತ್ತಲೆ ದೂರವಾಗುತ್ತೆ. ಯಾಕಂದರೆ ಈ ವರ್ಷ ಬೆಳಕಿನೊಂದಿಗೆ, ಗುರುವಿನ ಬೆಳಕಿನೊಂದಿಗೆ ನೀವು ಈ ವರ್ಷವನ್ನು ಪ್ರಾರಂಭ ಮಾಡ್ತಾಯಿದ್ರೆ ಖಂಡಿತ ನಿಮ್ಮ ಎಲ್ಲ ಇಚ್ಛೆಗಳು ಈಡೇರಲಿ, ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅಂತೇಳಿ ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂದೇಶ ಬಂದು ನಿಮಗೆ ತಲುಪಿದೆ ಅಂದರೆ ಖಂಡಿತ ನಿಮ್ಮನ್ನು ಗುರು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಕ್ಷಣವನ್ನು ನಿಮ್ಮ ಜೀವನದಲ್ಲಿ ಕೊಟ್ಟಿದ್ದಾರೆ. ಖಂಡಿತ ಈ ಒಂದು ವಿಚಾರ ನಿಮ್ಮ ಮನಸ್ಸಲ್ಲಿ ಬಲವಾದ ನಂಬಿಕೆಯನ್ನು ಮೂಡಿಸಿದೆ ಅಂದರೆ ಖಂಡಿತ ಮ್ಯಾನಿಫೆಸ್ಟ್ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. 24 ಗಂಟೆಯ ಒಳಗೆ ಅಂದಿದ್ದೀನಿ, 24 ನಿಮಿಷದ ಒಳಗೆ, ಕ್ಷಣಗಳ ಒಳಗೆ ನಿಮ್ಮ ಇಚ್ಛೆ ಈಡೇರ್ಬೋದು. ಆ ನಂಬಿಕೆ, ಆ ವಿಶ್ವಾಸ ದೃಢವಾಗಿದ್ದರೆ ಖಂಡಿತ ಅದು ನೆರವೇರುತ್ತೆ, ಚಮತ್ಕಾರ, ಅದ್ಭುತದ ರೂಪದಲ್ಲಿ. ಸ್ನೇಹಿತರೆ, ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.